ಚುಟುಕ ಮಾಧ್ಯಮ. ಶಿಕ್ಷಣ ಪಡೆಯಲು ಬೇಕು ಒಂದು ಮಾಧ್ಯಮ. ಮಾತೃಭಾಷೆಯಾದರೆ ಕಲಿಕೆಗೆ ಇನ್ನೂ ಉತ್ತಮ. ಆಂಗ್ಲ ಭಾಷೆಯೇ ಶ್ರೇಷ್ಠವೆಂದು ವಾದಿಸಿದರೆ ಆಗಲಾರದೆ ಪ್ರಾದೇಶಿಕ ಭಾಷೆಗಳಿಗೆ ದೊಡ್ಡ ಬರೆ. ಎರಡನೇದು ನಂಬಿಕೆ. ಮಗುವಿನ ಅಪ್ಪ ಇವನು ಎಂದು ಅಮ್ಮ ಹೇಳಿದರೆ ಬರ್ತಿತ್ತು ನಂಬಿಕೆ. ಕಾಲ ಬದಲಾಗಿದೆ, ಒಪ್ಪುತ್ತಿಲ್ಲ ಇದಕ್ಕೆ ಕೆಲವರ ವಾದ ಅದು ಮೂಢನಂಬಿಕೆ. ಅರಿವು. ಎದೆಯ ಭಾಷೆಗೆ ಬೇಕಿಲ್ಲ ಲಿಪಿ, ಅದನ್ನರಿಯದವನು ಬರೀ ಕಪಿ. ನನ್ನಂತೆಯೇ ಆತನು ಮನುಜನೆನಬೇಕು. ವ್ಯವಹಾರಕ್ಕೆ ಆಂಗಿಕ ಸಂಜ್ಞೆ ಸಾಕು. ನಮಸ್ಕಾರ. ಧನ್ಯವಾದಗಳು. ಮುಂದೆ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕಿಯಾದ ವಿಜಯಶಕ್ತಿ ಶಾಲೆ ತರುವವರು MA ಕನ್ನಡದಲ್ಲಿ ಪದವಿಯನ್ನು ಪಡೆದಿದ್ದಾರೆ, DED ಪದವಿಯನ್ನು ಕೂಡ ಪಡೆದಿದ್ದಾರೆ. ಇವರ ಪ್ರಕಟವಾದ 2 ಕಾದಂಬರಿಗಳು ತೆಲುಗು ತುಳುವಿನಲ್ಲಿ, ತನ್ನೆ ತೋಡದ ಸೊನ್ನೆ ಕೃತಿಗೆ SV ಪಡಿಯಾಡಿ ಪ್ರಶಸ್ತಿ ಸಿಕ್ಕಿದೆ. ತುಳು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಸಿಕ್ಕಿದೆ. ನಾಟಕಗಳಲ್ಲಿ ಸಾರ್ಥಕತ್ತಿನ ಫಲ, ವಿಧಿ ಮೀರಿನ ಇದು ತುಳು ನಾಟಕಗಳು. ಇವೆರಡಕ್ಕೂ ರತ್ನವರ್ಮದಿಂದ ಪ್ರಶಸ್ತಿ ಬಂದಿವೆ. ಈಗ ತಮ್ಮ ಮುಂದೆ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯಿಂದ ಹಬ್ಬಗಳಲ್ಲಿ ಎಂಬ ವಿಚಾರಕ್ಕೆ ಫೆಲೋಶಿಪ್ ಕೂಡ ಸಮಾಜಗಳಿಗೆ ಸಿಕ್ಕಿರುತ್ತದೆ. ಈಗ ವಿಜಯಶಕ್ತಿ ಕಾಲಕ್ಕೆ. ಎಲ್ಲರಿಗೂ ನಮಸ್ಕಾರ. ನನ್ನ ಮೊದಲ ಚುಟುಕಿನ ಶೀರ್ಷಿಕೆ ಸವತಿ ಮತ್ಸರದ ವಿಪರ್ಯಾಸ. ಇಬ್ಬರು ಹೆಂಡಿರ ಮುದ್ದಿನ ಗಂಡ ಎಲ್ಲರಿಂದಲೂ ಪಡೆವ ಮೆಚ್ಚುಗೆಯನ್ನ. ಇಬ್ಬರು ಗಂಡಂದಿರ ಮುದ್ದಿನ ಮಡದಿಯಲ್ಲಿ ಕಾಣಲಾರರು ಇವರು ತಮ್ಮ ಹೆಂಡತಿಯನ್ನ. ಎರಡನೇ ಚುಟುಕು ಗಾಂಧಿ. ನೀ ನೆಟ್ಟ ತರುಲತೆಗಳಲ್ಲಿ ಬರಿಯ ವಿಷ ತುಂಬಿದ ಫಸಲುಗಳು. ಬದುಕಿನ ಆಸೆಯಲ್ಲಿ ಏನೆಲ್ಲ ಮಾಡುವರು ಭಾರತಾಂಬೆಯ ಪ್ರೀತಿಸುವುದೊಂದನ್ನೇ ಬಿಟ್ಟು. ಮೂರನೇ ಚುಟುಕು ಶೀರ್ಷಿಕೆ ಬದುಕು. ಅವಳ ಕುಡಿ ನೋಟ, ಅವನ ನುಡಿ ನೋಟ, ಕಟ್ಟಿಕೊಂಡ ಬಳಿಕ ಇವರಿಬ್ಬರ ನಡುವೆ ಜಗಳವೋ ಜಗಳ. ಹೀಗೆ ಈಗೀಗ ಜಗವೆಲ್ಲ ಕ್ರೈಮೋ, ಯಾರದ್ದೂ ಸರಿಯಿಲ್ಲ ವರ್ತಮಾನದ ಟೈಮು. ವಂದನೆ. ಕೃತಜ್ಞತೆಗಳು ವಿಜಯಶಕ್ತಿ ತಾಲೂಕುವರಿಗೆ. ಮುಂದಿನ ಕವಯತ್ರಿ ಸುಖಲತಾ ಶೆಟ್ಟಿ. ಇವರು ಮಹಿಳಾ ಯಕ್ಷಗಾನ ಕಲಾವಿದೆ. ಹಲವಾರು ತುಳು ಭಕ್ತಿಗೀತೆಗಳ ಖ್ಯಾತ ರೀಡಿಗಳನ್ನು ಹೊರತಂದಿದ್ದಾರೆ. ಹಾಡು, ನೃತ್ಯ, ಯಕ್ಷಗಾನ, ಕವಿತೆ, ಲೇಖನ ಇತ್ಯಾದಿ ಇವರ ಆಸಕ್ತಿಗಳು. ಇದೀಗ ಸುಖಲತಾ ಶೆಟ್ಟಿ. ಎಲ್ಲರಿಗೂ ನಮಸ್ಕಾರ. ನನ್ನ ಚುಟುಕಿನ ಹೆಸರು ನಾಗವಳ್ಳಿ. ನಾಗವಳ್ಳಿ, ನಿನ್ನನ್ನು ನೋಡಿದ ಮೇಲೆ ನನಗೆ ಯಾಕೋ ಮೈಯೆಲ್ಲ ಚಳಿಚಳಿ. ನಾಗವಳ್ಳಿ, ನಿನ್ನನ್ನು ನೋಡಿದ ಮೇಲೆ ನನಗೆ ಯಾಕೋ ಮೈಯೆಲ್ಲ ಚಳಿಚಳಿ. ನೀನೇಕೆ ನನ್ನನ್ನು ನೋಡಿ ಮಾಡುತ್ತಿ ಕಣ್ಣನ್ನು ಕಿಳಿಕಿಳಿ. ನನಗೆ ಸರಿಯಾಗಿ ನೀನು ಹೊಂದದಿದ್ದರೆ ನಿನ್ನನ್ನು ಮಾಡುತ್ತೇನೆ ಚಿಲ್ಲಿ ಚಿಲ್ಲಿ.